ಮೋಡ ಕವಿದ ವಾತಾವರಣ ಚಿತ್ರದ ನಿರ್ದೇಶಕರಾದ ಸಿಂಪಲ್ ಸುನೀಲ್ ಅವರೀಗ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತಾನೆ. ಸರ್, ಕಂಗ್ರ್ಯಾಚುಲೇಷನ್ಸ್. ನಾವು ನಿಮ್ಮ ಫಸ್ಟ್ ಶೋ ನೋಡಿದ್ವಿ, ಜನ ಎಲ್ಲ ಖುಷಿ ಪಟ್ಟಿದ್ದಾರೆ. ನಿಮ್ಮ ಫಿಲಿಮ್ ಬಗ್ಗೆ ನೀವೇನು ಹೇಳ್ತೀರಿ? ನನ್ನ ಫಿಲ್ಮ್ ಬಗ್ಗೆ ನೀವು ಹೇಳ್ಬೇಕು. ಇವತ್ತು ಇಂಥವ್ರಿಗೂ ನಾನು ಹೇಳಿದ್ದೀನಿ, ಇವತ್ತಿಂದ ಆ್ಯಕ್ಚುಲಿ ನೀವು ಹೇಳಬೇಕು. ನೀವು ನೋಡಿದ್ರಲ್ಲ, ನೀವು ರಿವ್ಯೂಸ್ ತೊಗೊಂಡಿದ್ದೀರ. ಜನ ಅಂದರೆ ನಿನ್ನೆ ಮೊನ್ನೆಲ್ಲ ಪ್ರೀಮಿಯರ್ ಶೋ ಇದ್ದವರು ನಮಗೆ ಗೊತ್ತಿರೋರೇ ಹೋಗಿರ್ತಾರೆ, ಸ್ವಲ್ಪ ಪಾಸಿಟಿವ್ ಸೈಡ್ ಇರ್ತಾರೆ. ಬಟ್ ಇವತ್ತೆಲ್ಲ ಹೊಸ ಫೇಸ್ಗಳಿದೆ, ಅವರು ಹೇಳಿರೋದೂ ಖುಷಿಯಾಗುತ್ತೆ. ಈಗ ಚಿತ್ರತಂಡದೊಂದಿಗೆ ನಿಮ್ಮ ಅನುಭವ, ಈ ಸುದೀರ್ಘ ಜರ್ನಿ, ಅದ್ರ ಬಗ್ಗೆ ಯಾವುದಾದ್ರೂ ಒಂದು ಖುಷಿ ಪಡೋ ಅಥವಾ ಫನ್ನಿ ಇನ್ಸಿಡೆಂಟ್ ಯಾವುದೋ ಹಂಚ್ಕೊಳ್ಬೋದಾ? ಅಂದರೆ ನಾವೊಂದು ಚಿಕ್ಕದಾಗೆ ಶುರು ಮಾಡಿದ್ದು, ಒಂದು ರೆಸಾರ್ಟ್ಗೆ ಹೋಗಿ ಅಲ್ಲೇ ಒಂದು ಮಿನಿಮಮ್ ಕ್ರೂ ಜೊತೆ ಶುರು ಮಾಡಿದ್ದು. ಆಮೇಲೆ ಒಂದು ಫ್ಯಾಮಿಲಿ ಥರ ಬಾಂಡಿಂಗಲ್ಲಿ ಎಲ್ಲರೂ ಮೂವಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ನಾವು 3 years ಸ್ಪ್ಯಾನ್ ಆಫ್ ಶೂಟ್ ಮಾಡಿದ್ದು. ನಾನು ಒಂಚೂರು ಬಜೆಟ್ ವೈಸ್ ಡಿಲೇ ಮಾಡಿದೆ, ಮತ್ತು ಮಾನ್ಸೂನಿಗೆ ವೆದರಿಗೆ ಕಾಯ್ತಿದ್ದು. ಸೊ ಹಾಗಾಗಿ ಡಿಲೇ ಆದರೂ, ಬಟ್ ಯಾವತ್ತೇ ಆದರೂ ಇವತ್ತರೆಗೂ ಜೊತೆ ನಿಂತಿದ್ದಾರೆ. ಸೊ ತುಂಬ ಖುಷಿ ಇದೆ. ಟೆಕ್ನಿಷಿಯನ್ ಸಂತೋಷ್ ರೈ ಪಾತಾಜೆ, ಮತ್ತು ಅವರು ಕರ್ನಾಟಕ ಮೂಲಕ ಬ್ಯುಸಿ ಇದ್ದಾಗ ವಿಲಿಯಂ ಡೇವಿಡ್ ಸರ್ ಪ್ಯಾಚ್ ವರ್ಕ್ ಮಾಡಿಕೊಟ್ರು, ಮತ್ತು ಜುಡಾ ಸ್ಯಾಂಡಿ, ಆರ್ಟ್ ರಾಗಣ್ಣ, ಈ ರೀತಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ನನ್ನ ಪ್ರಶ್ನೆ, ನಾನು ನಿಮ್ಮ ಚಿತ್ರದ ಅಭಿಮಾನಿಯಾಗಿ ಕೇಳ್ತಾ ಇದ್ದೇನೆ, ಇದು ಸಿಂಪಲ್ ಆಗಿ ಲವ್ ಸ್ಟೋರಿಯ ಸೆಕೆಂಡ್ ಪಾರ್ಟ? ಅಂದರೆ ಕಮ್ಮಿ ಕ್ಯಾರೆಕ್ಟರ್ಸು, ಮಳೆ ಇರೋದಕ್ಕೆ ನಿಮ್ಗೆ ಆ ಫೀಲ್ ಇರುತ್ತೆ. ಬಟ್ ಅಲ್ಲಿಂದ ನಾನು ಅಲ್ಮೇಲಮ್ಮ ಫ್ಲೇವರ್ ತಂದಿದ್ದೀನಿ, ಒಂದು ಥ್ರಿಲ್ಲರ್ ಎಲಿಮೆಂಟನ್ನು. ಸೊ ಹಾಗಾಗಿ ಯಾವುದೂ ಸೆಕೆಂಡ್ ಪಾರ್ಟ್ ಅಲ್ಲ, ಎಲ್ಲ ಹೊಸ್ತು. ಆದರೆ ಅದರಲ್ಲಿ ಈ ಬ್ಯಾಕ್ಗ್ರೌಂಡಲ್ಲಿ ಒಂದೊಂದು ಹೇಳಿಕೆಗಳು ಬರುತ್ತೆ, ತುಂಬ ಮನಸ್ಸು. ಇದರಲ್ಲಿ ಕೂಡ ಇದೆ, ಹುಡುಗಿ ಹೇಳ್ತಾ ಇರ್ತಾಳೆ ಎಲ್ಲೋ ಒಂದು ಕಡೆ, ಹಳೆ ಗೆಳೆಯನ ಕೈ ಕೊಟ್ಟ ಮೇಲೆ ಹೊಸ ಆ ಥರ. ಬಟ್ ಹುಡುಗನ ಕ್ಯಾರೆಕ್ಟರ್ ಬಂದಾಗ ಅಲ್ಲೂ ಏನೋ ಒಂದು ಬರುತ್ತೆ ಅಂತ ನಿರೀಕ್ಷೆ ಮೂಡಿಸ್ತೀರಾ, ಬಟ್ ಯಾವುದೂ ಬರೋಲ್ಲ. ಯಾಕೆ ಆ ಥರ? ಅದು ಎಷ್ಟು ಇಂಪಾರ್ಟೆಂಟ್ ಆಯಿತು? ಅಂದರೆ ಅವಳು ಮನಸ್ಸಿನ ಮಾತು ಹೇಳ್ಕೊಳ್ತಿದ್ಲು. ಸೊ ಅದಕ್ಕೋಸ್ಕರ ಕವಿತೆ ಅಲ್ಲಿ ಹಾಕಿದ್ವಿ. ಇವೊಂದು ಇನ್ನೂ ಗೊಂದಲಮಯ ಇರುತ್ತೆ, ಅಂದರೆ ಅವನು ಒನ್ ಸೈಡೆಡ್ ಇರುತ್ತೆ, ಮತ್ತು ಅದು ಬೇರೆ ರೀತಿ ಟ್ರೀಟ್ ಮಾಡಿರೋದ್ರಿಂದ ಅಲ್ಲಿ ಹೇಳ್ಸಿಲ್ಲ. ಓಕೆ. ಆ್ಯಂಡ್ ಸಿನಿಮಾದಲ್ಲಿ ಲವ್ ಸ್ಟೋರಿ ಆದರೂ ಕೊನೆಯಲ್ಲಿ ಅಂದರೆ ಸೆಕೆಂಡ್ ಹಾಫ್ ಇನ್ನೇನು ಅರ್ಧ ಗಂಟೆ ಆದಮೇಲೆ ಚೇಂಜ್ ಓವರ್ ಹಾಕ್ಕೊಂತ ಹೋಗುತ್ತಲ್ಲ, ಅಲ್ಲಿಂದ ಕಥೆಯ ಅಂದರೆ ದೃಷ್ಟಿಕೋನನೇ ಬದಲಾಗುತ್ತೆ. ಸೊ ಆ ಪಾತ್ರದ ಬಗ್ಗೆ, ಈ ಥರದ ಒಂದು ಪಾತ್ರ ಬೇಕು ಅಂತ ಯಾಕೆ ಅನ್ನಿಸ್ತು? ಆ್ಯಂಡ್ ಅದು ಕತೆಗೆ ಬೇಕನ್ನಿಸ್ತು, ಹೌದು. ಆದರೆ ಈ ಥರದ ಪಾತ್ರ ಬಂದರೆ ಟ್ವಿಸ್ಟ್, ಆ ಪಾತ್ರ ಹಿಂಗೆ ಉಟ್ಕೊಂತು ಸರ್? ಸುಮಾರು ಈ ರೀತಿ ಪಾತ್ರ ಒಂದು ಫೇಮಸ್ ಮೂವಿ ಇದೆ ಕನ್ನಡದಲ್ಲಿ, ಅಲ್ಲಾದಮೇಲೆ ಬಂದಿಲ್ಲ, ಆ ಜಾನ ಟಚ್ ಮಾಡಿಲ್ಲ. ಸೊ ನಾವು ಒಂದೇ ರೆಸಾರ್ಟಲ್ಲಿ ಕತೆ ಮುಗಿಸ್ಬೇಕು ಅಂದಾಗ ಏನಾದರೂ ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ ಬೇಕು, ಹಾರರ್ ಬಿಟ್ಟು ಅಂದಾಗ ಈ ಎಲಿಮೆಂಟ್ ಎತ್ಕೊಂಡು ಶುರು ಮಾಡಿದ್ದು. ಸೊ ಹಾಗಾಗಿ ಫಸ್ಟೇ ನಾನು ಪ್ಲ್ಯಾನ್ ಮಾಡಿದ್ದೆ, ಒಂದು ಈ ರೀತಿ ಕ್ಯಾರೆಕ್ಟ್ರು ಸಾಫ್ಟಾಗಿದ್ದರೆ ಹೇಗಿರುತ್ತೆ ಅಂತ. ಆ್ಯಂಡ್ ನಿಮ್ಮ ಗಡ್ಡಿಯಲ್ಲಿ ಬೆಳೆದವನು ಹೀರೋ, ಈ ಚಿತ್ರದ ನಟ, ಏನು ಹೇಳ್ತೀರ ಅವ್ರ ಬಗ್ಗೆ? ಅದೇ ಫಸ್ಟಿಂದ ನಾನು ನೋಡಿರೋದು, ನಾವೇನು ಹೇಳಬೇಕಾಗಿಲ್ಲ, ಅವ್ರ ಮನೆ ಮಗ ಥರನೇ. ಅಂದರೆ ಅವ್ರು ಬೇರೆಯವ್ರು ಡೈಲಾಗ್ಸ್ ಕೊಡ್ಬೇಕಾದ್ರೆ ಅವರಿಗೆ ಒಂದು ಐಡಿಯಾ ಇತ್ತು, ಬೇರೆಯವರೆಲ್ಲ ಹೇಗೆ ಹೇಳ್ತಾರೆ ಅಂತ. ಅದು ಪ್ಲಸ್ ಅವರು ವರ್ಕ್ಶಾಪ್ಸ್ಗಳು ಮಾಡಿಸೋರು, ಮತ್ತು ಅವರು ಮಾಡಿದ್ದಾರೆ, ಸಿಂಗಾಪುರಲ್ಲೂ ವರ್ಕ್ಶಾಪ್ ಮಾಡಿದ್ದಾರೆ. ಸೊ ಹಾಗಾಗಿ ಆ್ಯಕ್ಟಿಂಗ್ ಟ್ರೈನಿಂಗ್ ಇತ್ತು, ಮತ್ತು ಇದನ್ನು ಆಲ್ಮೋಸ್ಟ್ 1 year ಅಷ್ಟು ವರ್ಕ್ಶಾಪ್ ಮಾಡಿದ್ದಾರೆ. ಸೊ ಹಾಗಾಗಿ ಫುಲ್ ತಯಾರಿಲಿ ಬಂದಿದ್ರು. ಥ್ಯಾಂಕ್ ಯು ಸರ್. ಆ್ಯಂಡ್ ಕೊನೆಯ ಪ್ರಶ್ನೆ, ಪದೇ ಜನ ಈ ಫಿಲ್ಮ್ನ OTTಯಲ್ಲಿ ಬಂದೇ ಬರುತ್ತೆ, ಬಟ್ OTTಯಲ್ಲಿ ಬರೋಕ್ಕೆ ಮುಂಚೆ ಥಿಯೇಟ್ರಲ್ಲಿ ಬಂದು ಯಾಕೆ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಬೇಕು? ನನಗೆ ಗೊತ್ತಿದೆ, ನೀವು ಹೇಳಿ. ಅಂದರೆ ಈ ರೆಕಾರ್ಡಿಂಗ್ ವೈಬು ಇದೆಲ್ಲ ನಿಮಗೆ ಜಸ್ಟ್ OTTಲಿ ಜಸ್ಟ್ ಆ ಕ್ಯಾರೆಕ್ಟ್ರ್ ಏನು ಆ ಚೇಂಜ್ ಓವರ್ ಇದೆ ಅವೆಲ್ಲ ಸುಮ್ಮನೆ ಅನಿಸ್ಬೋದು. ಈ ಜಂಪ್ ಸ್ಕೇರ್ ಅಥವಾ ಏನು ಅದೊಂದು ಆ ಫೀಲ್ ಆಗುತ್ತೆ, ಅದು ಥಿಯೇಟ್ರಲ್ಲಿ ಮಾತ್ರ ಆಗೋದು. ಸೊ ಆ ಕಾರಣಕ್ಕಾಗಿ, ಮತ್ತು ಅಫ್ಕೋರ್ಸ್ ಥಿಯೇಟ್ರ್ ಅಟ್ಮಾಸ್ಫಿಯರ್ ಏನಂದರೆ ನಿಮಗೆ ಅಮೌಂಟ್ ಮ್ಯಾಟ್ರ್ ಅಂತಲ್ಲ, ಅದೊಂದು ಅಟ್ಮಾಸ್ಫಿಯರ್. ನೀವು ಹೋಗಿ ಎಲ್ಲನೂ ಮೊಬೈಲಲ್ಲೇ ನೋಡಿ, ನೀವು ಯಾಕೆ ಫಾಲ್ಸ್ ಹೋಗಿ ಯಾಕೆ ನೋಡಬೇಕು, ಮೊಬೈಲಲ್ಲೇ ಕಾಣುತ್ತಲ್ಲ. ವಿತ್ ರೆಕಾರ್ಡಿಂಗ್ ಹಾಕ್ತೀವಿ ಬಟ್ ನೀವು ಥಿಯೇಟ್ರಿಗೂ ಅಲ್ಲೇ ಹೋಗಿ ನೋಡಿದಾಗಲೇ ಆ ಸವಿ ಅದು. ಅದೇ ರೀತಿ ನಾವು ಥಿಯೇಟ್ರಿಗೋಸ್ಕರ ಸಿನಿಮಾ ನೋಡೋದು. ಸೊ ಇಲ್ಲೇ ಬಂದರೆ ಅದ್ರ ಪೂರ್ಣ ಪ್ರಮಾಣದ ಸವಿಯೋದು. ಎಸ್, ಬಿಸಿ ಶೆಡ್ಯೂಲ್ ಬದಲೇ ಟೈಮ್ ಕೊಟ್ರಿ. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್. ಎಸ್, ಇದು ನಿರ್ದೇಶಕರ ಮಾತು. ಥಿಯೇಟ್ರಲ್ಲಿ ನೋಡೋ ಎಕ್ಸ್ಪೀರಿಯನ್ಸೇ ಬೇರೆ. ಆ್ಯಂಡ್ ಸಿನಿಮಾ ಏನು ಕ್ಯಾಮ್ರಾದಲ್ಲಿ ಕಾಡಿನ ಮಧ್ಯದಲ್ಲಿ ಬರುವ ಹಲವಾರು ದೃಶ್ಯಗಳು ತುಂಬ ಅದ್ಭುತವಾಗಿ ತೆಗೆದಿದ್ದಾರೆ. ಸೊ ಮೋಡ ಕವಿದ ವಾತಾವರಣ ಚಿತ್ರ ಥಿಯೇಟ್ರಿಗೆ ಬಂದು ನೋಡಿ ಅನ್ನೋದು ನಿರ್ದೇಶಕರ ಮಾತು.